ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 4.5 ದಶಕಗಳ ಹಿಂದಿನ ಕಥೆ. ಅವತ್ತು ಪಾಕಿಸ್ತಾನ ತನ್ನ ಬಳಿ ಇದ್ದ ಅಮೆರಿಕ ಕೊಟ್ಟಿದ್ದ ಸಬ್ಮರೀನ್ ಅನ್ನ ಇಟ್ಟುಕೊಂಡು ಭಾರತವನ್ನ ನೌಕಾಯುದ್ಧದಲ್ಲಿ ಸೋಲಿಸೋದಕ್ಕೆ ಮುಂದಾಯಿತು. PNS ಗಾಜಿ ಅನ್ನೋ ಆ ಸಬ್ಮರೀನ್ INS ವಿಕ್ರಾಂತ್ ಅನ್ನ ಹುಡುಕೊಂಡು ಬಂತು. ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬೇಟೆ ಆಡ್ಬಿಟ್ರೆ ಈ ಯುದ್ಧದಲ್ಲಿ ಗೆಲುವು ನಮ್ಮದೇ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಭಾರತದ ವಿಮಾನ ವಾಹಕವನ್ನ ಹುಡುಕೊಂಡು ಬಂದ ಗಾಜಿಗೆ ಭಾರತೀಯ ನೌಕಾಪಡೆ ನೀರು ಕುಡಿಸ್ತು. ಗಾಜಿ ಯಾವತ್ತೂ ಮೇಲೆ ಏಳದಂತೆ ಸಮುದ್ರದ ಆಳವನ್ನು ತಲುಪ್ತು. ಅದು ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಅಮೆರಿಕಾಗೆ ಕೂಡ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ತು. ಇನ್ನು 1971 ಯುದ್ಧದಲ್ಲಿ ಭಾರತ ಗೆದ್ದಿದ್ದಷ್ಟೇ ಅಲ್ಲ, ಪಾಕಿಸ್ತಾನಕ್ಕೊಂದು ಸಿಸೇರಿಯನ್ ಮಾಡಿ ಬಾಂಗ್ಲಾದೇಶ ಅನ್ನೋ ಕೂಸನ್ನು ಹೊರಗೆ ತೆಗೆದು ಬಿಡ್ತು. ಅರೆ, ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಗೆಳೆಯರೆ, ಇದೆಲ್ಲ ಆಗಿ 55 ವರ್ಷಗಳ ಹೋದ ನಂತರ ಈಗ ಮತ್ತೆ ಪಾಕ್ ಬಂಗಾಳ ಕೊಲ್ಲಿ ಮೇಲೆ ಕಣ್ಣಿಟ್ಟಿದೆ. 5.5 ದಶಕದ ಹಿಂದೆ ಹೋಗಿದ್ದ ಮಾನವನ ಸಮುದ್ರದ ಆಳದಲ್ಲಿ ಮತ್ತೆ ಹುಡುಕಿ ತೆಗೆಯೋ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರಂತೆ. ಅದಕ್ಕಾಗಿ ಅವರು ಚೈನಾ ನಿರ್ಮಿತ ಜಲಾಂತರ್ಗಾಮಿ PNS ಹ್ಯಾಂಗೋರ್ನ ಬಳಸ್ತಾ ಇದ್ದಾರೆ. ಇನ್ನು ಮುಂದೆ ನಾವಿದನ್ನ ಅಮೆರಿಕ ಸಬ್ಮರೀನ್ ನಲ್ಲಿ ಹೋದ ಮಾನವನ ಚೈನಾ ಸಬ್ಮರೀನ್ ನಲ್ಲಿ ಹುಡುಕೊಂಡ್ರು ಅಂತ ಕೂಡ ಹೇಳಬಹುದು. ಹಾಗಾದ್ರೆ ಏನಿದು ಜಲಾಂತರ್ಗಾಮಿಯ ಕಥೆ? ಅದನ್ನು ಬಳಸ್ಕೊಂಡು ಪಾಕಿಸ್ತಾನ ಬಂಗಾಳ ಕೊಲ್ಲಿಗೆ ಬರ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ವಿರುದ್ಧ ಪಾಕಿಸ್ತಾನ ಕತ್ತಿ ಮಸೀತಾ ಇದೆ. ಅವರು ಇನ್ನೊಂದು ಯುದ್ಧಕ್ಕೆ ಸಣ್ಣಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಿಂಧು ನದಿಯ ನೀರಿಗಾಗಿ ನಾವು ಭಾರತದ ಜೊತೆ ಯುದ್ಧ ಮಾಡೋದಕ್ಕೆ ರೆಡಿ ಅಂತ ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಹೇಳಿದಾನೆ. ಈ ಖ್ವಾಜಾ ಆಸಿಫ್ ನಿಮಗೇನೇ ಸ್ಟ್ಯಾಂಡಪ್ ಕಾಮಿಡಿಯನ್ ಥರ ಕಾಣಿಸಿದ್ರು ನನಗೆ ಮಾತ್ರ ದುರಂಧರ್ ಸಿನಿಮಾದ ಜಮೀಲ್ ಜಮಾಲಿ ಥರಾನೇ ಇವನು ಕಾಣಿಸ್ತಾನೆ. ಸಾಕಷ್ಟು ಬಾರಿ ಭಾರತಕ್ಕೆ ಹಿಂಟ್ ಕೊಡೋದು, ಪಾಕಿಸ್ತಾನದ ಮಾನವನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕಳೆಯೋದು, ಇಂಥ ಕೆಲಸ ಖ್ವಾಜಾ ಕಡೆಯಿಂದ ಆಗ್ತಲೇ ಇರುತ್ತೆ. ಇಲ್ಲಿ ಖ್ವಾಜಾ ಯುದ್ಧ ಅಂತ ಕನ್ವರಿಸ್ತಾ ಇರೋ ಹೊತ್ತಲ್ಲೇ ಟರ್ಕಿಯ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಸರಬರಾಜಾಗ್ತಾ ಇವೆ. ಚೈನಾ ಸಬ್ಮರೀನ್ಗಳನ್ನು ಕೊಟ್ಟಿದೆ. ಅದರಲ್ಲೂ API ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಇರೋ ಸಬ್ಮರೀನ್ಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಅವುಗಳ ಮೂಲಕ ಹೆಚ್ಚು ಹೊತ್ತು ನೀರಲ್ಲಿರೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಸಬ್ಮರೀನ್ ಹೆಚ್ಚು ಹೊತ್ತು ನೀರಲ್ಲಿರುತ್ತೆ ಅಂದರೆ ಶತ್ರುಗಳಿಗೆ ಹೆಚ್ಚು ಸರ್ಪ್ರೈಸ್ ಕೊಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತ ಅರ್ಥ. ಸೊ ಯಾವಾಗ ಚೈನಾ ಸಬ್ಮರೀನ್ಗಳು ಬಂದವೋ ಪಾಕಿಸ್ತಾನ ಅವುಗಳನ್ನು ಹಿಂದೂ ಮಹಾಸಾಗರ ಕೀಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ, ಬಂಗಾಳ ಕೊಲ್ಲಿಲಿ ಈ ಸಬ್ಮರೀನ್ಗಳು ಓಡಾಡೋದಕ್ಕೆ ಶುರು ಮಾಡುತ್ತವೆ. ಆ ಮೂಲಕ ಭಾರತದ ಮೇಲೆ ಕಣ್ಣಿಡುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಹೋಗುತ್ತೆ. ಇದರ ಅರ್ಥ ಇನ್ನು ಮುಂದೆ ಬಂಗಾಳ ಕೊಲ್ಲಿ ಈ ಹಿಂದಿನಂತೆ ಶಾಂತವಾಗಿ ಇರೋದಿಲ್ಲ ಅಂತ. ಇನ್ನು ಈ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ಗಳಿವೆಯಲ್ಲ, ಇವುಗಳನ್ನು ನಿರ್ಮಿಸಿ ಕೊಟ್ಟಿರೋದು ಚೈನಾ. ಇನ್ನು ಹ್ಯಾಂಗೋರ್ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಶಾರ್ಕ್ ಅಂತ ಅರ್ಥ ಇದೆಯಂತೆ. ಸೊ ಈ ಸಬ್ಮರೀನ್ ಅನ್ನ ಬಂಗಾಳ ಕೊಲ್ಲಿಗೆ ಕಳುಹಿಸೋದಿಕ್ಕೆ ಮತ್ತು ಬಾಂಗ್ಲಾದೇಶದ ಜೊತೆಗಿನ ಮೈತ್ರಿಯನ್ನ ಬೆಳೆಸೋದಿಕ್ಕೆ ಜಲಾಂತರ್ಗಾಮಿಗೆ ಬೆಂಗಾಲಿ ಭಾಷೆಯಲ್ಲಿ ಶಾರ್ಕ್ ಅನ್ನೋ ಹೆಸರನ್ನ ಪಾಕಿಸ್ತಾನ ಇಟ್ಟಿದೆ. ಪಾಕಿಸ್ತಾನದ ಈ ಶಾರ್ಕ್ ಅನ್ನ ಭಾರತದ ಶಾರ್ಕ್ ಹಂಟರ್ಸು ಅಂದ್ರೆ ನಮ್ಮ ನೌಕಾಪಡೆಯ ಯೋಧರು ಯಾವಾಗ ಕುಯ್ದು ಪ್ಯಾಕ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನು ಈ ಹ್ಯಾಂಗೋರ್ ವರ್ಗದ ಜಲಾಂತರ್ಗಾಮಿ ನೌಕೆಗಳು ಚೈನಾದ ಟೈಪ್ 039A ವಿನ್ಯಾಸವನ್ನ ಹೊಂದಿವೆ. ಇವುಗಳ ಏಕೈಕ ಶಕ್ತಿ ಅಂದ್ರೆ ಈ ಸಬ್ಮರೀನ್ಗಳು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅನ್ನ ಹೊಂದಿವೆ. ಈ API ಇದ್ರೆ ಜಲಾಂತರ್ಗಾಮಿಗಳು ಸಾಮಾನ್ಯ ಜಲಾಂತರ್ಗಾಮಿ ನೌಕೆಗಳಿಗಿಂತ ಹೆಚ್ಚು ಕಾಲ ನೀರೊಳಗೆ ಅಡಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಪಾಕಿಸ್ತಾನ ಈಗ ತನ್ನ ಬಳಿ ಇರುವ API ಅಳವಡಿಸಲಾದ ಸಬ್ಮರೀನ್ ಅನ್ನ ಬಳಸ್ಕೊಂಡು 1971 ಭಾರತ ಕೊಟ್ಟಿದ್ದ ಹೊಡೆತಕ್ಕೆ ಉತ್ತರ ಕೊಡೋದಕ್ಕೆ ಹೋಗ್ತಾ ಇದೆಯಂತೆ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಬಂಗಾಳ ಕೊಲ್ಲಿಲಿ ಜಾಸೂಸಿ ಮಾಡೋದಕ್ಕೆ ಬಂದ್ರೆ ಅದರಿಂದ ಭಾರತಕ್ಕೆ ಸ್ವಲ್ಪ ಮಟ್ಟಿಗಿನ ತೊಂದರೆ ಆಗಬಹುದು. ಹಾಗೆ ಪಾಕಿಸ್ತಾನ ಕೂಡ ತನ್ನ ಮತ್ತೊಂದು ಜಲಾಂತರ್ಗಾಮಿಯನ್ನ ಕಳ್ಕೊಳ್ಳಬಹುದು. ಗೆಳೆಯರೆ, ಬಂಗಾಳ ಕೊಲ್ಲಿ ಅನ್ನೋದು ಭಾರತದ ದೃಷ್ಟಿಯಿಂದ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದನ್ನ ಹೇಳೋದಕ್ಕೂ ಮುನ್ನ ಈ ಕೊಲ್ಲಿಯ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದ ಈಶಾನ್ಯ ಭಾಗದಲ್ಲಿದೆ. ಇದು ಜಗತ್ತಲ್ಲೇ ಅತ್ಯಂತ ದೊಡ್ಡದಾದ ಕೊಲ್ಲಿ ಪ್ರದೇಶ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಈ ಸಮುದ್ರ ಭಾರತದ ಪೂರ್ವ ಕರಾವಳಿಯಿಂದ ಆರಂಭವಾಗಿ ಬಾಂಗ್ಲಾದೇಶ, ಮ್ಯಾನ್ಮಾರ್, ಶ್ರೀಲಂಕಾ ಹಾಗೂ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದವರೆಗೆ ವ್ಯಾಪಿಸಿದೆ. ಸರಿಸುಮಾರು 21.7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಬಂಗಾಳ ಕೊಲ್ಲಿ ಸರಾಸರಿ 2600 ಮೀಟರ್ಗಳಷ್ಟು ಆಳ ಇದೆ. ಹಾಗೆ ಈ ಸಮುದ್ರ ಸುಮಾರು 1600 ಕಿಲೋಮೀಟರ್ಗಳಷ್ಟು ಅಗಲವನ್ನು ಕೂಡ ಹೊಂದಿದ್ದು, ಇಲ್ಲಿನ ಅತ್ಯಂತ ಡೀಪೆಸ್ಟ್ ಪಾಯಿಂಟ್ ಅಂದ್ರೆ ಅದು 4694 ಮೀಟರ್ ಅಂತ ಹೇಳ್ತಾರೆ. ಇನ್ನು ಈ ಸಮುದ್ರ ಭಾರತದ ಹವಾಮಾನ, ಮಳೆ, ಸಮುದ್ರ ವ್ಯಾಪಾರ ಮತ್ತು ರಾಷ್ಟ್ರೀಯ ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ.
ಇನ್ನು ಪ್ರಾಚೀನ ಕಾಲದಲ್ಲಿ ಭಾರತದಿಂದ ಆಗ್ನೇಯ ಏಷ್ಯಾದ ದೇಶಗಳಿಗೆ ವ್ಯಾಪಾರ ಇದೇ ಬಂಗಾಳ ಕೊಲ್ಲಿಯ ಮೂಲಕ ನಡೀತಾ ಇತ್ತು. ಭಾರತದ ಚೋಳ ಸಾಮ್ರಾಟರು ಇಂಡೋನೇಷ್ಯಾ ಹಾಗೂ ವಿಯೆಟ್ನಾಂವರೆಗೆ ಸಾಗಿ ಬಂದದ್ದು ಇದೇ ಮಾರ್ಗವಾಗಿ ಅಂತ ಕೂಡ ಹೇಳಲಾಗುತ್ತೆ. ಸೊ ಇದು ಐತಿಹಾಸಿಕವಾಗಿ ಕೂಡ ಭಾರತಕ್ಕೆ ಮಹತ್ವದ ಮಾರ್ಗ ಅನ್ನಿಸ್ಕೊಳುತ್ತೆ. ಹಾಗೇನೆ ಭಾರತದ ಪ್ರಮುಖ ನದಿಗಳ ಪೈಕಿ ಬಹುತೇಕ ನದಿಗಳು ಬಂದು ಸೇರುವುದು ಇದೇ ಬಂಗಾಳ ಕೊಲ್ಲಿಯನ್ನ. ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಗೋದಾವರಿ, ಕೃಷ್ಣ ಹಾಗೂ ಕಾವೇರಿ ನದಿಗಳ ಅಪಾರ ಪ್ರಮಾಣದ ನೀರು ಮತ್ತು ಆ ನೀರಿನೊಂದಿಗೆ ಬರುವ ಸೆಡಿಮೆಂಟುಗಳು ಈ ಸಮುದ್ರದಲ್ಲೊಂದಷ್ಟು ದ್ವೀಪಗಳನ್ನು ಕೂಡ ಸೃಷ್ಟಿ ಮಾಡಿವೆ. ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ವಿಶ್ವದ ಅತಿದೊಡ್ಡ ನದಿ ಡೆಲ್ಟಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈ ಪ್ರದೇಶದಲ್ಲಿರುವ ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯ ವಿಶ್ವ ಪಾರಂಪರಿಕ ತಾಣ ಅನ್ನಿಸ್ಕೊಳ್ತಾ ಇದ್ದು ರಾಯಲ್ ಬೆಂಗಾಲ್ ಹುಲಿಗಳ ನೆಲೆ ಕೂಡ ಆಗಿದೆ. ಈ ಬಂಗಾಳ ಕೊಲ್ಲಿಯ ಮೇಲ್ಮೈಯಲ್ಲಿ ನೀರಿನ ತಾಪಮಾನ ಹೆಚ್ಚಿರೋ ಕಾರಣದಿಂದ ಇದು ಆಗಾಗ ಚಂಡಮಾರುತಗಳ ಸೃಷ್ಟಿಗೆ ಕೂಡ ಕಾರಣ ಆಗ್ತಾ ಇರುತ್ತೆ. ಒಡಿಶಾ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ತಮಿಳುನಾಡು, ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ಗಳು ಕೂಡ ಈ ಚಂಡಮಾರುತದ ಪರಿಣಾಮವನ್ನು ಅನುಭವಿಸ್ತಾ ಇರ್ತವೆ. ಹೀಗಾಗಿನೇ ಈ ಕೊಲ್ಲಿಯನ್ನ ಚಂಡಮಾರುತಗಳ ತವರು ಅಂತ ಕೂಡ ಕರೀತಾರೆ. ಹಾಗೆ ಭಾರತದ ಆರ್ಥಿಕತೆಗೆ ಕೂಡ ಇದರ ಕೊಡುಗೆ ತುಂಬಾ ದೊಡ್ಡದು ಅನ್ನಿಸ್ಕೊಳ್ಳುತ್ತೆ. ನಮ್ಮ ಚೆನ್ನೈ, ವಿಶಾಖಪಟ್ಟಣಂ, ಕೋಲ್ಕತಾ, ಹಾಲ್ದಿಯಾ ಮತ್ತು ಪಾರಾದೀಪ್ ಸೇರಿದಂತೆ ಹಲವು ಪ್ರಮುಖ ಬಂದರುಗಳು ಬಂಗಾಳ ಕೊಲ್ಲಿಲಿವೆ. ಇದರ ಜೊತೆ ಈ ಭಾಗದ ಅತ್ಯಂತ ಮಹತ್ವದ ಜಲಸಂಧಿ ಅನ್ನಿಸಿಕೊಂಡಿರುವ ಮಲಕ್ಕಾ ಜಲಸಂಧಿಯೊಂದಿಗೆ ಬಂಗಾಳ ಕೊಲ್ಲಿ ಸಂಪರ್ಕವನ್ನು ಕೂಡ ಹೊಂದಿದೆ. ಸೊ ಇಲ್ಲಿ ಚೈನಾನ ನಿಯಂತ್ರಿಸುವುದಕ್ಕೆ ಭಾರತಕ್ಕೆ ಬಂಗಾಳ ಕೊಲ್ಲಿ ಅನ್ನೋದು ಅತ್ಯಂತ ಮಹತ್ವದ ಆಯಕಟ್ಟಿನ ಜಾಗ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಭಾರತೀಯ ನೌಕಾಪಡೆಯ ಪೂರ್ವ ಕಮಾಂಡ್ ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಭಾವವನ್ನು ಬಲಪಡಿಸೋದಕ್ಕೆ ಈ ಪೂರ್ವ ಕಮಾಂಡ್ ತುಂಬಾ ಸಹಕಾರಿಯಾಗಿದೆ. ಇನ್ನು ನಾವು ಪ್ರತಿ ಸಲ ಮಿಸೈಲ್ಗಳ ಪರೀಕ್ಷೆ ನಡೆಸೋದು ಇದೇ ಬಂಗಾಳ ಕೊಲ್ಲಿಯ ಪ್ರದೇಶದಲ್ಲಿ. ಹಾಗೆ ನಮ್ಮ ಉಪಗ್ರಹಗಳು ಆಗಸವನ್ನು ತಲುಪೋದು ಕೂಡ ಬಂಗಾಳ ಕೊಲ್ಲಿಯ ತೀರದಿಂದಲೇ. ಅಷ್ಟೇ ಅಲ್ಲ, ಭಾರತದ ನ್ಯೂಕ್ಲಿಯರ್ ಸಬ್ಮರಿನ್ ಬೇಸ್ ಸಿದ್ಧ ಆಗ್ತಾ ಇರೋದು ಕೂಡ ಇದೇ ಕೊಲ್ಲಿಯಲ್ಲಿನ ವಿಶಾಖಪಟ್ಟಣಂ ಸಮೀಪದ ರಾಂಬಿಲಿಯಲ್ಲಿ. ಸೊ ಇದು ಭಾರತದ ಅತ್ಯಂತ ಆಯಕಟ್ಟಿನ ಸಮುದ್ರ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಇತ್ತೀಚೆಗಿನ ವರ್ಷಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನೌಕಾ ಚಟುವಟಿಕೆಗಳು ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಬಂಗಾಳ ಕೊಲ್ಲಿಯ ಪ್ರಾಮುಖ್ಯತೆ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಂಥ ಬಂಗಾಳ ಕೊಲ್ಲಿಗೆ ಪಾಕಿಸ್ತಾನ ಚೈನಾ ಮೇಡ್ ಸಬ್ಮರಿನ್ ಅನ್ನು ತಗೊಂಡು ಬರೋ ಸಾಹಸವನ್ನು ಮಾಡ್ತಾ ಇದೆ. 1971ರವರೆಗೆ ಪಾಕಿಸ್ತಾನ ಈ ನೀರಲ್ಲಿ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿತ್ತು. ಅವತ್ತಿಗೆ ಬಾಂಗ್ಲಾದೇಶ ಅನ್ನೋದು ಪೂರ್ವ ಪಾಕಿಸ್ತಾನ ಆಗಿತ್ತಲ್ಲ, ಹೀಗಾಗಿ ಅಲ್ಲಿ ಪಾಕಿ ನೌಕಾಪಡೆಯ ಸಂಚಾರ ಕೂಡ ಇತ್ತು. ಆದರೆ ಬಾಂಗ್ಲಾ ವಿಭಜನೆಯ ನಂತರ ಪಾಕಿಸ್ತಾನದ ಜೊತೆ ಆ ನೆಲಕ್ಕೆ ಯಾವ ಸಂಬಂಧಗಳು ಉಳಿಲಿಲ್ಲ. ಇನ್ನು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಅವನೊಬ್ಬ ಕಪ್ಪೆ ಮುಖದ ಯೂನಸ್ ಬಂದಲ್ಲ. ಅದಾದ ಮೇಲೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ ಸೇನಾ ಸಹಕಾರದಂತಹ ಒಂದಷ್ಟು ಒಪ್ಪಂದಗಳಾದವು. ಚೈನಾ ಕೂಡ ಪಾಕ್ ಮತ್ತು ಬಾಂಗ್ಲಾಗಳನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅವರಿಗೆ ಭಾರತದ ಮತ್ತೊಂದು ಬದಿಯಲ್ಲಿ ಕೂಡ ಭಾರತದ ಶತ್ರುಗಳನ್ನು ಸಿದ್ಧಪಡಿಸಬೇಕಿತ್ತು. ಅದನ್ನು ಅವರು ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ. ಸೊ ಬಾಂಗ್ಲಾ ಜೊತೆಗಿನ ಸಂಬಂಧ ವೃದ್ಧಿಯ ನಂತರ ಪಾಕ್ ತನ್ನ ಚೈನಾ ಮೇಡ್ ಸಬ್ಮರಿನ್ ಅನ್ನ ಬಂಗಾಳ ಕೊಲ್ಲಿವರೆಗೆ ತರೋ ಧೈರ್ಯವನ್ನು ಮಾಡ್ತಾ ಇದೆ. ಇನ್ನು ಈ ಹ್ಯಾಂಗೋರ್ ಸಬ್ಮರಿನ್ ಡೀಸೆಲ್ ವಿದ್ಯುತ್ ಚಾಲಿತ ಜಲಾಂತರ್ಗಾಮಿ ನೌಕೆಯಾಗಿದ್ದು ಸುಮಾರು 77 ಮೀಟರ್ ಉದ್ದ, 2800ರಿಂದ 3000 ಟನ್ ತೂಕವನ್ನು ಹೊಂದಿದೆ. ಇದರ ಗರಿಷ್ಠ ವೇಗ 20 ನಾಟಿಕಲ್ ಮೈಲ್ಗಳಷ್ಟಿದ್ದು ಸಾವಿರಾರು ಕಿಲೋಮೀಟರ್ನಷ್ಟು ಆಪರೇಷನಲ್ ರೇಂಜ್ ಅನ್ನ ಇದು ಹೊಂದಿದೆ. ಹಾಗೆ ಇದರಲ್ಲಿ 35ರಿಂದ 40 ಮಂದಿ ಸಿಬ್ಬಂದಿಗೆ ಜಾಗ ಇರುತ್ತೆ. ಟಾರ್ಪೆಡೋಗಳು, ಆಂಟಿ ಶಿಪ್ ಮಿಸೈಲ್ಗಳನ್ನ ಇದಕ್ಕೆ ಅಳವಡಿಸಲಾಗಿದೆ. ಇದರಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಸಿಸ್ಟಮ್ ಇದ್ದು ಇದರಿಂದ ಈ ಸಬ್ಮರಿನ್ ಹೆಚ್ಚು ದಿನಗಳ ಕಾಲ ನೀರಿನ ಆಳದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಕಾಲ ನೀರಲ್ಲೇ ಉಳಿಯೋದ್ರಿಂದ ಶತ್ರುಗಳ ಕಣ್ತಪ್ಪಿಸೋದು ಸುಲಭ ಆಗುತ್ತೆ. ಹಾಗಂತ ಇದೇನೋ ಭಾರತಕ್ಕೆ ದೊಡ್ಡ ಸರ್ಪ್ರೈಸ್ ಅನ್ನ ಕೊಟ್ಟುಬಿಡುತ್ತೆ ಅಂತಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಅತ್ಯಾಧುನಿಕ ಸಬ್ಮರಿನ್ ಡಿಟೆಕ್ಟರ್ಸ್ ಮತ್ತು ಹಂಟರ್ಸ್ ಇವೆ. ಅದಕ್ಕಾಗಿ ಈ ಸಮುದ್ರದ ಆಳದಲ್ಲಿ ಸಂಚರಿಸುವ ಸಬ್ಮರಿನ್ಗಳನ್ನ ಪತ್ತೆ ಮಾಡೋದಕ್ಕಾಗಿನೇ ಹಿಂದೂ ಮಹಾಸಾಗರದಲ್ಲಿ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು, ಹಡಗುಗಳು ಹಾಗೂ ಅಂಡರ್ ವಾಟರ್ ಸೆನ್ಸಾರ್ಗಳನ್ನು ಭಾರತ ನಿಯೋಜನೆ ಮಾಡಿದೆ. ಇಲ್ಲಿಗೆ ಬರುವ ಸಬ್ಮರಿನ್ ಭಾರತದ ಕಣ್ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಾರಾಷ್ಟ್ರೀಯ ನೀರಲ್ಲಿ ಪಾಕಿಸ್ತಾನದ ಸಬ್ಮರಿನ್ ಓಡಾಡಬಹುದು, ಆದರೆ ಭಾರತದ EEZ ವ್ಯಾಪ್ತಿಗೆ ಪ್ರವೇಶ ಮಾಡಿದರೆ ಈ ಚೈನಾ ಮಾಲು ಕೂಡ ಸಮುದ್ರದ ಅಡಿಯಲ್ಲಿ ಜಂಕಾಗಿ ಹೋಗುತ್ತೆ. ಇದು ಗೆಳೆಯರೆ 55 ವರ್ಷಗಳ ನಂತರ ಬಂಗಾಳ ಕೊಲ್ಲಿಗೆ ಮತ್ತೆ ಪಾಕಿಸ್ತಾನದ ಸಬ್ಮರಿನ್ ಒಂದು ಬರುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.